The molecular formula of cane sugar is dash. Option A C12H22O11. Option B H2CO3. Option C C6H12O6. ಆಪ್ಷನ್ ಡಿ H2C2O4. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸ್ನೇಹಿತರೆ C12H22O11. ಇದು ಫ್ರಕ್ಟೋಸ್. ಕೇನ್ ಶುಗರಲ್ಲಿ ಫ್ರಕ್ಟೋಸು ಏನಾಗುತ್ತಪ್ಪ ಉತ್ಪತ್ತಿಯಾಗುತ್ತದೆ. ಅದೇ ತರಹ ಎರಡನೇ ಪ್ರಶ್ನೆ, ಮ್ಯಾಚ್ ದ ಅಲಾಯ್ ಗಿವನ್ ಇನ್ ಕಾಲಮ್ ಫಸ್ಟ್ ವಿತ್ ದೇರ್ ಕಾಂಪೋಸಿಷನ್ ಗಿವನ್ ಇನ್ ಕಾಲಮ್ ಸೆಕೆಂಡ್. ಕಾಲಮ್ 1ನಲ್ಲಿ ಬ್ರೋನ್ಸ್, ಬ್ರಾಸ್, ಸಾಲ್ಡರ್, ಜರ್ಮನ್ ಸಿಲ್ವರ್ ಇವೆಲ್ಲವೂ ಕೂಡ ಮಿಶ್ರಲೋಹಗಳು. ಮಿಶ್ರಲೋಹಗಳನ್ನು ಘಟಕ ಲೋಹಗಳು ಯಾವುವು ಅಂತ ನಾವು ಏನು ಮಾಡಬೇಕು ಆಯ್ಕೆ ಮಾಡಬೇಕು. ಇದು ಬ್ರೋನ್ಸಿಂದು ಏನಪ್ಪ ತಯಾರಾಗಬೇಕಾದ್ರೆ ಆನ್ಸರ್ ಏನಪ್ಪ ಅಂತಂದರೆ ಬ್ರೋನ್ಸಿಂದು ಕಾಪರು ಮತ್ತು ಟಿನ್ನನ್ನು ಮಿಶ್ರಲೋಹ ಬ್ರೋನ್ಸ್ ಆಗಿರುತ್ತದೆ. ಅದೇ ಥರ ಬ್ರಾಸಿಂದು ಕೂಡ ಬ್ರಾಸ್ನ ಘಟಕ ಲೋಹಗಳು ಯಾವಪ್ಪ ಅಂತಂದರೆ ಕಾಪರು ಮತ್ತು ಜಿಂಕ್. ಅದೇ ತರಹ ಸಾಲ್ಡರ್ದು ಘಟಕ ಲೋಹಗಳು ಯಾವಪ್ಪ ಅಂತಂದರೆ ಟಿನ್ನು ಮತ್ತು ಲೆಡ್ಡು. ಅದೇ ಥರ ಜರ್ಮನ್ ಸಿಲ್ವರ್ನ ಘಟಕ ಲೋಹಗಳು ಯಾವಪ್ಪ ಅಂತಂದರೆ ಕಾಪರು ಪ್ಲಸ್ ಜಿಂಕು ಪ್ಲಸ್ ನಿಕ್ಕಲ್. ಅದೇ ಥರ ಮೂರನೇ ಕ್ವಶನ್ನು ಸ್ನೇಹಿತರೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಕ್ಲೋರಿನ್ ಅಯಾನ್ ಆರ್. ಆಪ್ಷನ್ ಎ 18, ಆಪ್ಷನ್ ಬಿ 8, ಆಪ್ಷನ್ ಸಿ 7, ಆಪ್ಷನ್ ಡಿ 1. ನೋಡಿ ಸ್ನೇಹಿತರೆ, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಇದು ಫಸ್ಟ್ನೇ ಶೆಲ್ಲಲ್ಲಿ ಎಷ್ಟಪ್ಪ ಅಂತಂದರೆ 2 ತುಂಬಿರುತ್ತದೆ. ಅದೇ ಥರ ಎರಡನೇ ಶೆಲ್ಲಲ್ಲಿ ಸ್ನೇಹಿತರೆ 8 ಎಲೆಕ್ಟ್ರಾನ್ ತುಂಬುತ್ತೆ. ಅದೇ ಥರ ಮೂರನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಅನ್ನಪ್ಪ ಅಂದರೆ ಇನ್ನು 8 2 10, ಇನ್ನು 7 ಎಲೆಕ್ಟ್ರಾನ್ ಇರುತ್ತೆ. ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಇದು 8 ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನನ್ನು ಹೊಂದಲೇಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 8. ಅದೇ ಥರ ಸ್ನೇಹಿತರೆ, ಕಂಪ್ಲೀಟ್ ದಿ ಫಾಲೋಯಿಂಗ್ ರಿಯಾಕ್ಷನ್. Al2O3 ಪ್ಲಸ್ HCl, ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ವಿಚ್ ಗಿವ್ಸ್. ಆಪ್ಷನ್ ಎ Al2Cl3H2O ಮತ್ತು ಆಪ್ಷನ್ ಬಿ AlH3HOCl, ಆಪ್ಷನ್ ಸಿ AlCl3H2O, ಆಪ್ಷನ್ ಡಿ AlOH ಥ್ರೈಸ್ ಕ್ಲೋರಿನ್ Cl2 ಕ್ಲೋರಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ AlCl3H2O. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದಿಂದ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, Al2O3 ಪ್ಲಸ್ 6HCl ವಿಚ್ ಗಿವ್ಸ್ 2AlCl3 ಪ್ಲಸ್ 3H2O. ಅಂದರೆ ಲೋಹದ ಆಕ್ಸೈಡ್ಗಳು ಮತ್ತು ಆಮ್ಲಗಳು ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಸಿಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.